ಅಯ್ಯೋ ಏ ಅಯ್ಯೋ ನೈನಿ ಏನ್ ಮಾಡ್ತಿದ್ಯಾ? ಏಯ್ ಬಿಡು ಬಿಡು. ಅಮ್ಮ ಅವ್ರ ಆತ್ಮಕ್ ಮಾತ್ರ ಅಲ್ಲ, ಅವ್ರ ನೆಮ್ಮದಿನ ಹಾಳ್ ಮಾಡಕ್ ನೋಡಿದ್ರೆ ನಾನ್ ಸಹಿಸ್ಕೊಳಲ್ಲ. ಬಿಡು ಬಿಡು. ಹಾ ಬಿಡು. ನೈನಿ, ಈ ಸ್ವಾಧೀನ ರೇಖೆ ಮೇಲಿರೋ ಕುಂಬಳಕಾಯನ್ನ ಒಡೆದು ಚೂರ್ ಚೂರ್ ಮಾಡಿ ರಂಗೋಲಿ ಅಳಸಾಕು ಅಂತ ವಿಶಾಲ್ ಹೇಳು. ಏಯ್ ಏಯ್ ಬೇಡ ಬೇಡ. ಯಜಮಾನ್ರೆ, ಆ ರಂಗೋಲಿನ ಅಳಿಸಿ ಈ ಕುಂಬಳಕಾಯಿನ ಬೇಗ ಒಡೆದು ಹಾಕಿ. ಏಯ್ ಬಿಡೆ ಬೇಗ. ಬೇಡ ಯಜಮಾನ್ರೆ, ಅದನ್ನ ಬೇಗ ಒಡೆದು ಹಾಕಿ. ವಿಶಾಲ್, ನನ್ ಗಂಡನ್ ತಲೆ ಮೇಲೆ ನೋಡಿ. ಏಯ್ ಏಯ್ ನಾನೇನೇ ಮಾಡ್ದೆ? ಹಾ, ಅವ್ರನ್ನ ಕರ್ಕೊಂಡ್ ಬಂದಿದ್ ನೀವೇ ಅಲ್ವಾ? ಏಯ್ ಏನೇ ಮಾತಾಡ್ತಿದ್ದೆ ನೀನು? ಏಯ್ ವಿಶಾಲ್, ಅಯ್ಯೋ ಅಯ್ಯೋ. ಏ ವಿಕ್ರಮ್ ನಿಂತ್ಕೊಳ್ಳೋ. ಅಯ್ಯೋ, ಭಂಗ ಆಗೋಯ್ತು. ನನ್ ಪೂಜೆ ಎಲ್ಲ ಭಂಗ ಆಗೋಯ್ತು. ಈಗ ನಾನ್ ಮಾಡಿದ್ದೆಲ್ಲ ಹಾಳಾಗೋಯ್ತು. ಹೋಗು ಇಲ್ಲಿಂದ. ನೀನೇ ಹೋಗೋ. ಹೋಗ್ತೀಯಾ ಇಲ್ಲ ನಿನ್ನ ಕತ್ತಿ ಹಿಡಿದು ಆಚೆ ತಳ್ಬೇಕಾ? ಗಂಟೆ ಅಮ್ಮನ್ಗೆ ಅವಮಾನ ಮಾಡ್ತಾ ಇದ್ದೀರಾ. ನಿನ್ ಗಂಟೆ ಕಿತ್ತಾಕ್ಬಿಡ್ತೀನಿ ಇಲ್ಲಿಂದ ಹೋಗಿಲ್ಲ ಅಂದ್ರೆ. ಹೋಗಮ್ಮ ತಾಯಿ. ಚಿಕ್ಕಿ, ಗಾಯತ್ರಿ ಅತ್ತೆನ ನಾವು ನೋಡೋ ಹಾಗೆ ಮಾಡ್ತಾಳಲ್ವಾ? ನಮ್ಮ ಕಣ್ಸಿದ್ರೆ ಸಾಕ್ಬಿಡಮ್ಮ. ಹೊರಡ ಹೊರಡ. ಹೋಗು. ಇನ್ನೊಂದ್ಸಲ ಇಲ್ಲಿ ಬಂದ್ರೆ ಸರಿ ಇರಲ್ಲ ಹೇಳ್ತಿದ್ದೀನಿ. ಹೋಗು ಅಂದೆ ತಾನೆ. ಸೇಡ್ ತೀರ್ಸ್ಕೊತೀನಿ. ಹೋಗು ಹೋಗು. ನಿಮ್ ವಿರುದ್ಧ ಸೇಡ್ ತೀರ್ಸ್ಕೊತೀನಿ. ನೈನಿ ಹೊರಟೋದ್ಲಲ್ಲ, ತಲೆ ಕೆಡ್ಸ್ಕೊಂಬಿಡ. ಹೋಗ್ಲಿ ಬಿಡು.
ಪ್ರಪಂಚದಲ್ಲಿ ಅದೃಷ್ಟವಂತರು ಯಾರಾದ್ರೂ ಇದಾರೆ ಅಂತಂದ್ರೆ ಅದು ನೀನೇ ಕಣೋ ವಿಕ್ರಾಂತ್. ನಿಮಗೆ ಯಾಕೆ ಹಾಗೆ ಅನಿಸ್ತು ಅತ್ತೆ? ಸುತ್ತಮುತ್ತ ಏನೇ ನಡೆದ್ರು ಅದ್ರ ಕಡೆ ಗಮನ ಕೊಡದೇ ಇದ್ರೆ ಅದಕ್ಕಿಂತ ಸುಖ ಇನ್ನೊಂದಿರತ್ತಾ ಹೇಳು? ಏನಾಯ್ತತೆ? ಯಾರ್ದಾರ ಹತ್ರ ಜಗಳ ಮಾಡ್ಕೊಂಡ್ರಾ? ಇವ್ರಿಗೆ ಹೇಳಿದ ತಕ್ಷಣ ಅರ್ಥ ಆಗಿದ್ದಿದ್ರೆ ನಮ್ ಸಂಸಾರ ಹೀಗಿರ್ತಿತ್ತ ಹೇಳಿ? ಹೌದಲ್ವೇನೋ? ಹೊರಗಡೆ ವಿಷಯ ನಮಗೆ ಯಾಕೋ ವಿಕಿ? ಗಾಯತ್ರಿ ಅತ್ತಿಗೆ ಆತ್ಮ ಸುಮಾರು 1.5 ವರ್ಷ ಆದ್ಮೇಲೆ ಕಾಣಿಸ್ಕೊಂಡಿದೆ ಅಂತಂದ್ರೆ ಅದ್ ಹಾಟ್ ಟಾಪಿಕ್ ಅಲ್ವಾ? ಆ ವಿಷಯದ ಬಗ್ಗೆ ಡೀಪಾಗಿ ಚರ್ಚೆ ಮಾಡ್ತಿರ್ತೀರಾ ಅನ್ಕೊಂಡೆ, ಆದ್ರೆ ನಿನ್ ಪಾಡಿಗೆ ನೀನಿದ್ಯಲ್ಲ. ದೊಡ್ಡಮ್ಮನ ಆತ್ಮ ಬಂದ್ರೆ ನೈನಿ ಅದಕ್ಕೆ ಬಿಟ್ರೆ ಇನ್ಯಾರಿಗೂ ನೋಡಕ್ಕಾಗಲ್ಲ. ನಾವೆಷ್ಟೇ ಪ್ರಯತ್ನ ಪಟ್ರು ಲಾಭ ಇಲ್ಲ ಅಂದ್ಮೇಲೆ ಯಾಕೆ ಪ್ರಯತ್ನ ಪಡ್ಬೇಕು? ನಿಮ್ಗೆ ನಿಜವಾದ ವಿಷಯ ಅರ್ಥ ಆಗಿಲ್ಲ. ನಿಮ್ ದೊಡ್ಡಮ್ಮನ ಆತ್ಮ ಕಾಣಿಸಿದೆ ಅಂದ್ರೆ ಅದ್ರ ಅರ್ಥ ಏನು? ಪುನರ್ಜನ್ಮದಲ್ಲಿ ನಮ್ಮ ಅಕ್ಕನ ಹೋಟೆಲ್ ಹುಟ್ಟಿರೋ ಮಗುನ ಯಾರೋ ಎತ್ಕೊಂಡು ಹೋಗಿದ್ರು, ಎಲ್ಲೋ ಒಂದ್ ಕಡೆ ಬದುಕಿರತ್ತೆ ಅಂತ ಅನ್ಕೊಂಡಿದ್ವಲ್ಲ. ಅನ್ಕೊಳ್ಳೋದೇನೆ, ಬದುಕಿದ್ದಾರೆ ಅಂತ ಮನೇಲಿರೋರೆಲ್ಲ ನಂಬ್ಕೊಂಡೇ ಇದೀವಿ. ಜೊತೆಗೆ ದೊಡ್ಡತ್ತಿಗೆ ಮಗು ರೂಪದಲ್ಲಿ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದೀವಿ. ಇನ್ಯಾ ಕಾಯ್ಬೇಕು? ಮಗು ರೂಪದಲ್ಲಿರೋ ದೊಡ್ಡಮ್ಮ ಬಂದ್ರ? ಸತ್ ಹೋದ್ರು. ಏನೇ ಹೇಳ್ತಾ ಇದ್ಯಾ ನೀನು? ತಲೆ ಕೆಟ್ಟೊಳಗೆ ಮಾತಾಡ್ಬೇಡ ಸುಮನ. ಸ್ವಲ್ಪ ತಲೆ ಉಪಯೋಗಿಸ್ರಿ ನೀವು. ಗಾಯತ್ರಿ ಅತ್ತೆ ಆತ್ಮ ಇವತ್ತಿಲ್ ಕಾಣಿಸಿದೆ ಅಂತಂದ್ರೆ ಅದ್ರ ಅರ್ಥ ಪುನರ್ಜನ್ಮದಲ್ಲಿ ಅವರು ಸತ್ ಹೋಗಿದ್ದಾರೆ ಅಂತಾನೆ ಅಲ್ವಾ? ಇದು ಅರ್ಥ ಆಗಲ್ವಾ ನಿಮ್ಗೆ? ಸಮಾಧಾನ ಮಾಡ್ಕೊಳ್ಳೋ. ಇನ್ನು ಸುಮ್ಮಿಗೆ ಸರಿಯಾಗಿ ಬುದ್ಧಿ ಬಂದಿಲ್ಲ ಅನ್ಸತ್ತೆ. ಇವಳಿಗೆ ಜ್ಞಾನನ ಇಲ್ಲ ಅಂದ್ಮೇಲೆ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ನಮ್ ತಪ್ಪು ಬಿಡಿ. ತಲೆ ಕೆಟ್ಟವಳತ್ತ ಇವಳು. ಅಯ್ಯೋ, ನಾನ್ ಹೇಳ್ತಿರೋದ್ರಲ್ಲಿ ಲಾಜಿಕ್ ನೋಡಲ್ವಾ? ಹಲ್ಲು ಉದುರಿಸ್ಬಿಡ್ತೀನಿ ಇವಾಗ ಹೇಳ್ತಿದ್ದೀನಿ ನಾನು. ಸಮಾಧಾನ ವಿಕಿ. ಏ ಸುಮ್ಮಿ, ಏನೇ ಹೀಗೆಲ್ಲ ಮಾತಾಡ್ತೀಯಾ? ಅದ್ ಹಾಗಲ್ಲ ಚಿಕ್ಕಿ. ಆತ್ಮ ಕಾಣಿಸಿದೆ ಅಂದ್ರೆ ಸತ್ ಹೋಗಿದ್ದಾರೆ ಅಂತಲ್ವಾ? ಲೇ ಸುಮ್ಮಿ, ದೊಡ್ಡತ್ತಿಗೆ ಜೀವಂತವಾಗಿಲ್ಲ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿ ನಿನ್ನ ಪ್ರಾಣಕ್ಕೆ ಅಪಾಯ ತಂದ್ಕೋತೇನೆ. ಇವಳು ಟೈಮ್ ಚೆನ್ನಾಗಿರೋದಕ್ಕೆ ನೀವು ಇಲ್ಲಿದ್ದೀರ ಅತ್ತೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಇವಳನ್ನ